ನಿಮ್ಮ ಬ್ರೋ ಸಂಧ್ಯಾ ಅವ್ರು ಮಾಡದ್ ಬಿಟ್ಟು ನೀವೇನಾದ್ರೂ ಮಾಡಿದಿದ್ರೆ ಹ್ಮ್ ನಿಮ್ಮ ಅಕೌಂಟ್ ನಾನು ಟ್ರಾನ್ಸ್ಫರ್ ಮಾಡಿದಿದ್ರೆ ಲಾಯರ್ಗೆ ಹ್ಮ್ ಕೇಸಲ್ಲಿ ನಿಮ್ಮ ಅಕೌಂಟ್ ಸೇರ್ಸೋರು ಹ್ಮ್ ಅಷ್ಟೇ, ಇನ್ನೇನು ಇಲ್ಲ. ಹ್ಮ್ ಎಷ್ಟು ಅಕೌಂಟ್ ಸೇರ್ಸಿದೀವಿ ಗೊತ್ತಾ ಬ್ರೋ? ಎಷ್ಟು ಅಕೌಂಟ್ ಸೇರ್ಸಿದೀವಿ ಗೊತ್ತಾ? ಅಲ್ಲ ಎಂತಕ್ಕೆ ನ್ಯಾಯ ಸಿಗ್ಲಿ ಅಂತ ಓಡಾಡ್ತಿದ್ದೀರಾ ನೀವು? ಅವ್ರು ನ್ಯಾಯ ಸಿಗೋವರ್ಗು ವಿರುದ್ಧ ಓಡಾಡ್ತಿದ್ದೀರಾ? ಅಪಪ್ರಚಾರ ಮಾಡಬಾರ್ದು ಅಂತ. ಏನ್ ಮಾಡ್ತವ್ರ ಅಪಪ್ರಚಾರ? ಅಲ್ಲಿ ನ್ಯಾಯ ಮತ್ತೆ ಏನಾಯ್ತದು ಸೌಜನ್ಯ ಕೇಸು? ಏನ್ ಕತೆ ಅದ್ರದ್ದು? ಸಂಧ್ಯಾ ಅವರು ಗೂಂಡಾಗಳನ್ನ ಬರ್ಸೋರಲ್ಲ, ನಿಮ್ಗೆ ಗೊತ್ತಾ ಗೂಂಡಾಗಳು ಅಂತ ಅವರು? ಯಾರೋ ಬಳಸಿದ್ರು, ಅವರು ಅದನ್ನೇ ಕಾಪಿ ಮಾಡಿದ್ರು. ನೀವು ಸೇರ್ಸಿಸಿ ಅಂತ ಹೇಳಿ ಬ್ರೋ ನನ್ಗೆ. ಹ್ಮ್ ಇನ್ನು ವಾರದಲ್ಲಿ ನಿಮ್ಗೆ ನೋಟಿಸ್ ಬರ್ಲಿಲ್ಲ ಅಂದ್ರೆ ಕೇಳಿ ಹ್ಮ್ ಕೋರ್ಟಿಂದ ನಿಮ್ಮ ಮನೆಗೆ, ನನ್ನ ಸಂಧ್ಯಾ ಅವ್ರ ಮನೆಗೆ. ಅಮ್ಮ ಊಟ ಅದ್ ಹೆಂಗ್ ಅವ್ರ ಮನೆಗೆ ಹೋಯ್ತದೆಲ್ಲ ನನ್ನ ಹೆಸರಲ್ಲದೆ ನಿಮ್ಮ ಮನೆಗೆ ಬಂದದಂತೆ. ಮೌ ಹ್ಮ್ ಹ್ಮ್ ಹಾ ನಿಮ್ಮ ಮನೆಗೆ ಗೊತ್ತಿದೆ. ಹ್ಮ್ ಹೌದು. ಊಟ ಕೊಡಮ್ಮ. ಹಾಕೊಡಿದು. ಬೆಳಗ್ಗೆನೆ ಗೊತ್ತಿತ್ತು ಹೊಡಿತಾರೆ ಅಂತ. ಆಹಾ ಹ್ಮ್. ಆಯ್ತು ಅದ್ ಯಾತಕ್ಕೆ ಆಮೇಲೆ ಡೈವರ್ಟ್? ಅವತ್ತು 13ನೇ ಗುಂಡಿ ತೆಗಿತಾ ಇದ್ರು. ಹ್ಮ್ ಅದು ಈ ಪ್ಲಾನ್ ಎಲ್ಲ ಹಾಳಾಗೋಯ್ತು ಬ್ರೋ. ಏಂಕೆ? ವಿಷಯ ಡೈವರ್ಟ್ ಮಾಡ್ಬೇಕಿತ್ತು 13ನೇ ಗುಂಡಿಯಿಂದ. ಹ್ಮ್ ಏನ್ 13ನೇ ಗುಂಡಿ? ಅವತ್ತು ಇನ್ನೊಂದು 13ನೇ ಗುಂಡಿಲಿ ಏನು ಸಿಗ್ಲಿಲ್ಲ ಅಲ್ವಾ? ಹ್ಮ್ ಅದು ಸಿಗಲ್ಲ ಅಂತಾನು ಗೊತ್ತಿತ್ತು. ಹ್ಮ್ ಅವಾಗ ಇನ್ನೊಂದು ಎರಡ್ ಆಯ್ತಿತ್ತು, ಏನು ಸಿಗ್ಲಿಲ್ಲ, ಅದಕ್ಕೆ ಜನ ಹೊಡೆದ್ರು ಅಂತ ಹ್ಮ್ ರೊಚ್ಕದ್ದಿ. ಅವಾಗ ಅಲ್ಲಿಗೆ ತನಿಖೆ ಸ್ಟಾಪ್ ಮಾಡ್ತಿದ್ರು. ಹ್ಮ್ ಅದು ತೆಗೆದಾದ್ರು. ಏನಾಗ್ಬೇಕಾಯ್ತಲ್ಲಿ? 13ನೇ ಗುಂಡಿಲಿ ಏನು ಸಿಗ್ತಿರ್ಲಿಲ್ಲ. ಹ್ಮ್ ಸಿಗದೇ ಇರೋ ಕಾರಣ ಹ್ಮ್ ರೊಚ್ಕದ್ರು, ಜನ ಸುಳ್ಳು ಹೇಳ್ತವ್ರೆ ಅಂತ ಹ್ಮ್ ಅಂತ ಎಲ್ಲ ಪ್ಲಾನ್ ಆಗಿತ್ತು. ಬಟ್ 13ನೇ ಗುಂಡಿ ಅವತ್ತು ತೆಗಿಲಿಲ್ಲ, ತೆಗಿಲ ಇಲ್ವಾ? ಸ್ಟಾಪ್ ಮಾಡಿದ್ರು. ಅವತ್ತು ಕಾರ್ಯಾಚರಣೆನೇ ಮಾಡ್ಲಿಲ್ಲ. ಅಂದ್ರೆ ಇದ್ ನಡೀತು ಅಂತಾನೆ ಇತ್ಲೋ ಇಲ್ಲ ಏನೋ? ಇಲ್ಲ, ಅದಕ್ಕಿಂತ ಮುಂಚೆನೆ ಇವ್ರು ಹೊಡೆದಿದ್ದು ಸಂಜೆ. ಹ್ಮ್ ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ. ಹ್ಮ್ ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು, ಚಂದನ್ಗೌಡನ್ನ ಕೇಸ್ಗೆ. ಎಲ್ಲಿಗೆ? ಕೇಸ್ಗೆ ಹಾ ಚೇತನ್ಗೌಡನ್ ಸೇರಿಸಿದ್ದು ನಾನು. ಹ್ಮ್ ಅವ್ನ್ ಲೀಸ್ಟ್ ಅಲ್ಲೇ ಇರ್ಲಿಲ್ಲ, ಹ್ಮ್ ಇವ್ರುಗಳು ಮಾತ್ರ ಇದ್ರು. ಹ್ಮ್ ಅಲ್ಲಿ ಚಂದನ್ಗೌಡನ್ ಬೇರೆ ಸೇರಿಸಿ ಯೂಟ್ಯೂಬರ್ಸ್ ಇದ್ದಿದ್ರೆ, ಸಮೀರ್ ಎಲ್ಲ ಇದ್ದಿದ್ರೆ? ಸಮೀರ್ ಎಲ್ಲ ವಿಡಿಯೋ ಮಾಡಿದ್ವಲ್ಲ. ಅಲ್ಲ ಅಲ್ಲೇ ಎಲ್ಲಿ? ಸಮೀರ್ ಇದೆ ಸಾಯಿಸ ಬಿಡೋರು. ಆಹಾ ವಾ ದುಂಬಿ ಹ್ಮ್ ಗಲಾಟೆ ಅಂತ ಕೇಸ್ ಕ್ಲೋಸ್ ಮಾಡೋರು ಅಷ್ಟೇ. ಹ್ಮ್ ಹ್ಮ್. ಅವಾಗ ಇನ್ನೂ ಕೇಸ್ ಎದುರದಲ್ಲ ಸೈಕು ಈ ತರ ಆಯ್ತು ಅಂತ. ಈಗ್ಲೂ ಏನಾಯ್ತು ಅವ್ರು ಮತ್ತೆ ಹೊಡೆದಿದ್ದು? ಅವ್ರು ಏನ್ ಕೇಸ್ ಹಾಕ್ಲಿಲ್ವಾ? ಪೊಲೀಸ್ನವ್ರು ಬರ್ಲಿಲ್ಲ ಅಂದ್ರೆ ಇವ್ರನ್ನ ತಿಳಿಸ್ಬಿಡೋರು ಬ್ರೋ. ಅವ್ನು ಹೇಳ್ತಿದ್ನಲ್ಲ, ಅವನು ಸಣ್ಣಕ್ಕವನಲ್ಲ ಅವ್ನು. ಅಭಿ ನನ್ 4 ವರ್ಷದಿಂದ ಪರಿಚಯ. ಹೌದಾ? ಕ್ಲೋಸ್. ನೀವ್ ಯಾವ್ದು ಬ್ರೋ ನನ್ ಕ್ಲೋಸು? ಹಾ ಅವನು ಕ್ಲೋಸು ನನಗೆ. ಯಾರು ಹೇಳಿ? ಯುನೈಟೆಡ್ ಮೀಡಿಯಾ. ಹೌದಾ? ಹ್ಮ್. ಹಾಕೊಡಮ್ಮ ಅಂದ್ರೆ ಹಾಕೊಡ್ ಬ್ರೋ ಫಸ್ಟ್. ನೀವ್ ಯಾವ್ದು ಕ್ಲೋಸು? ಚಂದನ್ಗೌಡಗಿಂತ ನಮ್ಗೆ ನೀವು ಕ್ಲೋಸಾ? ಹ್ಮ್ ಚಂದನ್ಗೌಡನ ಎಡಿಟರೇ ಈ ಅಭಿ. ಅದ್ ಯಾವ್ದೋ ಶೂಟ್ ಮಾಡಿದ್ರಲ್ಲ ಓದ್ ವಿಡಿಯೋ ಅವನ್ರಲ್ಲೇನಾ? ಅಲ್ಲೇನಾ? ಎಸ್. ಇಲ್ಲ ಎಡಿಟ್ ಮಾಡ್ಕೊಂಡಿದ್ದಿಲ್ಲ ಅವನಿಯ? ಇಲ್ಲ ಇಲ್ಲ, ಅವನಿಗೂ ನಮಗೂ ಲಿಂಕ್ ಇಲ್ಲ ಇವಾಗ. ಅಲ್ಲ ಅದನ್ನ ಹೌದಾ? ಹೋದ್ ಸತಿ ವಿಡಿಯೋ ಮಾಡಿದ್ರಲ್ಲ, ಯಾವ್ದನ್ನು ಅವ್ನು ಎಡಿಟ್ ಮಾಡಿಲ್ಲ. ಶೂಟ್ ಮಾಡಿದ್ದು. ಹ್ಮ್ ನ್ಯೂಸ್ ಅಂಡ್ ಕರ್ನಾಟಕ ಅಂತ ಅವ್ರ ಕ್ಯಾಮ್ರಾಮ್ಯಾನ್. ಹ್ಮ್ ಹ್ಮ್. ನ್ಯೂಸು ಅಂಟ್ ಕರ್ನಾಟಕ. ನ್ಯೂಸ್ ಅಲರ್ಟಾ? ನ್ಯೂಸ್ ಅಂಟು ಹಾ ಅವ್ರ ಅವ್ರಿಗೆ ಕ್ಯಾಮ್ರಾಮನ್ ಅವನು. ಹ್ಮ್. ಅವನ್ ಯೂಟ್ಯೂಬ್ ಚಾನಲ್ ಇಲ್ವಾ? ಯಾರು ಬ್ರೋ? ನೀವ್ ಯಾರ್ದು ಹೇಳ್ತಿದ್ದೀರಾ ಅಭಿ ಅಂದ್ರೆ? ಯುನೈಟೆಡ್ ಮೀಡಿಯಾ ಅಭಿ ಸಣ್ಣಕ್ಕೆ ಹ್ಮ್ ಎತ್ಕೊಂಡಲ್ಲ ಅವನ್ ಕ್ಯಾಮ್ರಾಮ್ಯಾನಾ ಇಲ್ಲ ಯೂಟ್ಯೂಬರಾ? ಬ್ರೋ. ಅವ್ನು ಮೊದಲೇ ಎಡಿಟರು ಕ್ರಿಯೇಟರ್ಸ್ಗಳು. ಹಾ ಅವನ್ನೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಧರ್ಮಸ್ಥಳನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೋದ ಯೂಟ್ಯೂಬರ್ ಆದ. ಹಂಗೆ ಸರಿನಾ? ಇವಾಗ ಬಂದಿದ್ದವನು ಹ್ಮ್ ಸಾಂಬಾರು. ಇವಾಗ ಬಂದಿದ್ದು.
ಬಟ್ ಅವ್ನು ನನ್ನ 4 ಹುಳಿ ವರ್ಷದಿಂದ ಸಾರು. ಪರಿಚಯ. ಹ್ಮ್ ನನಗೆ 4 ವರ್ಷದಿಂದ ಎಷ್ಟು ಕ್ಲೋಸ್ ಗೊತ್ತಾ ಅವನು. ಈ- ಏನೇ ಇದ್ರು ಫೋನ್ ಹಾಕುವ, ಯಾವನು ಏನೇ ಇದ್ರು ಫೋನ್ ಹಾಕುವೆ. ಯಾವ ಊರು? ಮಂಜು ಹಾ ಮಂಜು ತಡಿಯಮ್ಮ. ಮಂಡ್ಯದವನ? ಶ್ರೀರಂಗಪಟ್ಟಣ. ಹ್ಮ್ ಅದ್ಯಾವತ್ತಿಂದ ಇದ್ಯಾವತ್ತಿಂದು ಏನು ಮನೆದು ಸುಡು ಒಬ್ಬಿಟ್ಟು ಸಾರು ಅದು? ಇದ್ದಂಗೆ ಅದು ಇವತ್ತು ಹುಳಿ ಸಾರು. ಮತ್ ಇವತ್ತು ಓ ಸರಿಯಾದ ಅಕ್ಕ ನೀವು. ಬ್ರೋ ರೆಡಿ ಬ್ರಾ. ಅವನು ಎಷ್ಟು ಅಪ್ಪ ಅವನೇ ಗೊತ್ತಾ, ನಿಮ್ಮಷ್ಟು ಅಪ್ಪ ಅವನೇ. ಹ್ಮ್ ನನಗೆ ಗೊತ್ತು ಅಲ್ಲಿ ಹೆಂಗೆ ಹೊಡಿತಾರೆ ಅಂತ. ಹ್ಮ್ ಒಬ್ಬಿಟ್ಟು ಆದ್ರೂ ಸಾರು ಇದ್ದಂಗೆ ಮನ್ಸಾಕ್ಷಿ ಹುಡ್ತಾ ಇರ್ಲಿಲ್ಲ ನನಗೆ. ಹ್ಮ್ ಅಭಿ ಎಂತ ಒಳ್ಳೆ ಮನುಷ್ಯ ಗೊತ್ತಾ ಬ್ರೋ. ಹ್ಮ್ ಇನ್ನೋಸೆಂಟ್ ಅಲ್ಲೇ ಇನ್ನೋಸೆಂಟ್ ಅವನು. ಹ್ಮ್ ದರ್ಶು ಬ್ರೋಗಿಂತ ಇನ್ನೋಸೆಂಟು. ಹ್ಮ್ ಅವ್ನು ನಿಜ ಹೊಡೆದಿದ್ದು ನನಗೆ ಫೇರ್ ಅನ್ಸಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಓಕೆ. ಅಪಪ್ರಚಾರ ಮಾಡ್ತಾರಲ್ಲ. ಬಟ್ ಹೊಡಿತಾರೆ ನನ್ಗೆ ಗೊತ್ತಿತ್ತು ಚೆನ್ನಾಗಿ. ನಾನು ನೈಟ್ ನಾಳೆ ಹೊಡಿತಾರೆ, ಇವತ್ತು ನೈಟ್ ಹೇಳ್ಬೇಕಾಯ್ತು ಅವನಿಗೆ ಹೋಗ್ಲೇಬೇಡ ಹಂಗೆ ಹಿಂಗೆ ಏನಾದ್ರು. ಅವನು ಹೇಳಿದ್ರೆ ಇವನು ಕುಡ್ಲ ರ್ಯಾಂಪೇಜ್ ಹೋಗಲ್ವಲ್ಲ, ಹಾ ಅವ್ರಿಗೆಲ್ಲ ಹೇಳಿದ್ರೆ ಎಕ್ಸ್ಪೋಸ್ ಮಾಡ್ಬಿಡ್ತಾರೆ, ಹೋಗಿ ಹೊಡಿಕ್ ಬರ್ತಾರಂತೆ ಅಂತ. ಅಲ್ಲ ಆತರ ಹೇಳ್ದಲೆ ನೀವೇ ಎಲ್ಲರೂ ಇನ್ವೈಟ್ ಮಾಡಿ ಅವನ್ನ ಹೋಗ್ದಂಗ್ ಮಾಡ್ಬೋದಾಯ್ತಲ್ಲ. ನಿಜ ಬೇಜಾರಾಯ್ತು ಬ್ರೋ ಅವನಿಗೆ. ಇಷ್ಟಪ್ಪ ಅವನೇ ಬ್ರೋ, ಅವನು ಒಳ್ಳೆ ಗುಬ್ಬಚ್ಚಿ ಮರಿತಾರ ಅವನೇ. ಅದನ್ನ ಯಾರು ಹೇಳ್ತಿದ್ರಲ್ಲ. ಅವ್ನು ಸಮೀರ್ ಹೇಳ್ದಂಗೆ ಗುಬ್ಬಚ್ಚಿ ಮರಿತಾರ ಅವನೇ. ಅವ್ನ 4-5 ಜನ ಹಾಕೊಂಡು ತುಳಿದು ಈ ಬಾಟ್ಲಲ್ಲಿ ಆ ಭಯಂಕರ ಹೊಡೆದವ್ರು ಮಾತ್ರ. ಹ್ಮ್ ರಿಕವರಿ ಆಗೋಕೆ 1 ವಾರ ಬೇಕಾಗದವರು. ಹ್ಮ್ ಇನ್ನು ರಿಕವರಿ ಆಗಿಲ್ಲ ತಾನೇ? ಇನ್ನೂ ನೀಟಾಗಿ ರಿಕವರಿ ಆಗಿಲ್ಲ. ಈ ವಿಡಿಯೋ ವಿಡಿಯೋಲಿ ಒಂದೊಂದು ವಿಡಿಯೋ ಹಾಕೋದು ಕುತ್ಕೊಂಡು ಅವ್ರು ಏನಾಯ್ತು ಅಲ್ಲಿ ಅಂತ ಹೇಳೋರೆ. ಅದ್ ಬಿಟ್ರೆ ಇನ್ನೇನು ಮಾಡ್ಲಿಲ್ಲ ಅವ್ರು ವಿಡಿಯೋನ. ರಿಕವರಿ ಆಗದಲ್ಲ ಈಗ. ಹಂಗೆ ನಮ್ಗೆ ಹ್ಮ್ ಧರ್ಮದ ವಿರುದ್ಧ ಬಂದ್ರೆ ಫ್ರೆಂಡ್ಸು ಹ್ಮ್ ಈಗ ಯಾರು ಮ್ಯಾಟ್ರ್ ಆಗಲ್ಲ ನನಗೆ. ಫ್ರೆಂಡ್ ಇವಾಗ ಕೇಳಿ, ಇಲ್ಲಿ ಧರ್ಮದ ವಿರುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ ವಿರುದ್ಧ ಬಂದ್ರೆ ನೀವು ನಮ್ಗೆ ಮ್ಯಾಟ್ರ್. ಧರ್ಮದ ಪರ ಹೋರಾಡ್ತಿದ್ದೀರಾ, ಓಕೆ ಅದೆಲ್ಲ ಸರಿನೇ, ನಮ್ ತಪ್ಪು ಎಲ್ಲ ಧರ್ಮ ಉಳಿಸ್ಬೇಕು, ಹೌದು. ಆದ್ರೆ ಬಟ್ ಅದ್ ಏನ್ ನ್ಯಾಯ ಸಿಗ್ಬೇಕಲ್ವಾ, ಅದ್ ಸಿಗ್ಲೇಬೇಕು ತಾನೆ. ಗೊತ್ತಾ ನಿಮ್ಗೆ 1,500 ಪುಟ ಓದಿದ್ದೀನಿ ನಾನು ಓದಿದ್ದೀರಾ ಬ್ರೋ. ಇನ್ನು ಎಷ್ಟು ಓದ್ಬೇಕು? ಈಗ ಬನ್ನಿ ಇಬ್ರು ಡಿಬೇಟ್ ಕುತ್ಕೊಳ್ಳೋಣ. ನಾನ್ ನಿಮ್ಗೆ 8,500 ಪುಟ ಐತೆ. ಅದ್ರಲ್ಲಿ FSL ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಸಂತೋಷ್ ರಾವ್ ಹೇಳಿಕೆ ಅಂದ್ರೆ ಸಂತೋಷ್ ರಾವ್ ಸ್ಟೇಟ್ಮೆಂಟ್, ಮತ್ತೆ CBI ಸ್ಟೇಟ್ಮೆಂಟ್, ಮತ್ತೆ CBI ರಿಪೋರ್ಟ್ಸ್ ಎಲ್ಲ ನಿಮ್ ಮುಂದೆ ತಂದಿಡ್ತೀನಿ. ಈ ಪೇಜ್ ಅಲ್ಲಿ ಇಂಥದಾದ ಏನ್ ಹೇಳಿ ಬ್ರೋ ಅಂತ ಹೇಳು ನಾನು ಹೇಳ್ತೀನಿ. ಬ್ರೋ ಸಂತೋಷ್ ರಾವ್ ನಿರಪರಾಧಿ ಅಲ್ಲ. ಯಾರದು? ಸಂತೋಷ್ ರಾವ್ ಈ ಸಂತೋಷ್ ರಾವ್ ಯಾರು ಅಂತ ಗೊತ್ತಿಲ್ದಾನೆ ನ್ಯಾಯ ಕೇಳ್ತಾ ಇದ್ದೀರಾ? ನೀವೆಲ್ಲ ಸೌಜನ್ಯ ಪರ ಹೋರಾಟಗಾರರು. ಸಂತೋಷ್ ರಾವ್ ಮೇನ್ ವಿಟ್ನೆಸ್, ಅವನೇ ಆರೋಪಿ ಅಂತ ಹೊರಗಡೆ ಹಾಕಿದ್ದು. ಸೌಜನ್ಯ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವನ್ನ ನಿರಪರಾಧಿ ಅಂತ ಬಿಟ್ರು. ನಿರಪರಾಧಿ ಅಲ್ಲ, ಅವನು ಬೆನಿಫಿಟ್ಸ್ ಆಫ್ ಡೌಟ್ ಮೇಲೆ ಬಿಟ್ಟಿದ್ದವನ. ಅವನು ನಿರಪರಾಧಿ ಅಲ್ಲ, ಕೋರ್ಟ್ ಪ್ರಕಾರ ನಿರಪರಾಧಿನೂ ಅಲ್ಲ ಅವನು. ಬೆನಿಫಿಟ್ಸ್ ಆಫ್ ಡೌಟ್. ಯಾರು ವಿಟ್ನೆಸ್ಗಳು ಹೇಳಬೇಕಿತ್ತೋ ಸಾಕ್ಷಿನ ಅವರೆಲ್ಲ ಉಲ್ಟು ಹೊಡೆದ್ಬಿಟ್ರು. ಇವನಲ್ಲಿ ಆರೋಪಿ, ಇವ್ರು 3 ಜನ ಆರೋಪಿಗಳು ಅಂತ ಅನ್ನಕ್ ಶುರು ಮಾಡಿದ್ವಿ. ಕೋರ್ಟ್ ಏನ್ ಮಾಡುತ್ತೆ? ಇದೊಂದೇ ದೊಡ್ಡ ಜಾಲನೆ ಐತೆ. ನಿಮ್ಗೆ ಅರ್ಥನೂ ಆಗುದಿಲ್ಲ, ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಇಷ್ಟೆಲ್ಲ ಆಯ್ತಲ್ಲ, ಒಂದೊಂದ್ ಕತೆ ಹೇಳಕ್ ಶುರು ಮಾಡಿದ್ರಲ್ಲ, ಒಂದ್ ಮುಳೆನಾದ್ರು ಸಿಗ್ಬೇಕು ತಾನೆ. ಅಲ್ಲಿ ಭೀಮ ಒಬ್ನೇ ಇದ್ನ ಬ್ರೋ. ಭೀಮ ಒಬ್ನೇ ಅಲ್ಲಕ್ಕೆ ಅಲ್ಲ ಬ್ರೋ, ಇಬ್ರಾ? ಅವನಿಂದ ದೊಡ್ಡ ಶೆಡ್ಡಿ ಅಂತ ನಡೆದೈತೆ ಬ್ರೋ. ಸಮೀರ್ ವಿಡಿಯೋ ಮಾಡೋನೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸೌಜನ್ಯ ಫಸ್ಟ್ ವಿಡಿಯೋ ಮಾಡೋನೆ ಅಂತ ವೈರಲ್ ಆಯ್ತದ? ವೈರಲ್ ಹೆಂಗಾಯ್ತು? ಟ್ರೋಲ್ ಪೇಜ್ ಅಲ್ಲಿ ನೋಡಿದ್ರಾ? ಯೂಟ್ಯೂಬ್. ಸೊ ಫಸ್ಟ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಬ್ರೋ ಇಂಥದೊಂದು ವಿಡಿಯೋ ಬಂದೈತೆ ಅಂತ? ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹಾಕುದ್ರಲ್ಲ ಬ್ರೋ. ಫಸ್ಟ್ ನಾನ್ ನೋಡಿದ್ ಹೆಂಗೆ ಗೊತ್ತಾ? ಒಂದು ಟ್ರೋಲ್ ಪೇಜ್ ಅಲ್ಲಿ ನಮ್ಗೆ ಅಭಿ ಎಲ್ಲ ಹೇಳಿಲ್ವಾ? ಅಭಿ ನಂಗೆ ಮೊದ್ಲೇ ಪರಿಚಯ ಚೆನ್ನಾಗಿ. ನಂಗೆ ಇದು ಚಂದನ್ ಗೌಡ್ರದ್ದು ಇದು ಬಟ್ಟೆ ಅಂಗಡಿಗೆ ಬಂದಿದ್ದ. ಚಂದನ್ ಗೌಡ್ರು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಕೊಡೋಕೆ 5 hour
ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ, ಮಾತಾಡಿದ್ವಿ. ಹ್ಮ್ ಅವಾಗ ನಾನು ಇನ್ನೂ ಧರ್ಮಸ್ಥಳ ಪರ ಹೋಗಿರ್ಲಿಲ್ಲ. ಹ್ಮ್ ಹಿಂಗ್ ಬ್ರೋ ಏನ್ ಬ್ರೋ, ಅವತ್ತು ಅವನ ಜೊತೆ ಕೆಲಸ ಮಾಡಿದ್ದು 300 ಟ್ರೋಲ್ ಪೇಜ್. ಹ್ಮ್ ಹ್ಮ್ ಅವ್ನ್ ಏನೇನು ವೈರಲ್ ಆಗಿರ್ಲಿಲ್ಲ. ಅವತ್ತು ಹ್ಮ್ ಅವನ ಜೊತೆ ಕೆಲಸ ಮಾಡಿದ್ ಅವನೊಬ್ನೇ ಅಲ್ಲ, ಸಮೀರ್ ಒಬ್ನೇ ಅಲ್ಲ, ಹ್ಮ್ ಅವನ ಜೊತೆ ಕೆಲಸ ಮಾಡಿದ್ದು 300 ಟ್ರೋಲ್ ಪೇಜ್, ಹ್ಮ್ ಹತ್ತತ್ರ 50ರಿಂದ 60 ಜನ ಕ್ರಿಯೇಟರ್ಸ್. ಆಹಾ ಬ್ರೋ ಎಲ್ಲಿದ್ದೀರಿ ಬ್ರೋ, ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ಬ್ರೋ. ಅಭಿ ಬ್ರೋನೇ ನನ್ಗೆ ಹೇಳಿರೋದು, ಹ್ಮ್ ಯುನೈಟೆಡ್ ಮೀಡಿಯಾ ಸಣ್ಣಕೋನಲ್ಲ, ಹ್ಮ್ 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 ಅದಕ್ಕೆ ಅವನ ಮೆಥಡ್ನೇ ನಾವು ಫಾಲೋ ಮಾಡ್ತಾ ಇರೋದು. ಅವ್ನು 300 ಮಾಡ್ಸಿದ್ರೆ ನಾವು ಮಿನಿಮಮ್ 500 ಟ್ರೋಲ್ ಪೇಜ್ನ ರೆಡಿ ಮಾಡ್ತಾ ಇರೋದು. ಅಂದ್ರೆ ಎಲ್ಲ ಚೆನ್ನಾಗಿರೋ ಟ್ರೋಲ್ ಪೇಜ್ಗಳಿಗೆ ಹಿಂದೂ ಪರ ಅವು ಇವು ಇರ್ತಾವಲ್ಲ, ಹ್ಮ್ ಅವು. ಅವ್ನ್ ಮಾಡ್ಸಿದ್ದು ಯಾವ ತರ? ಪೋಸ್ಟ್ಗಳು ಹಾಕ್ಬೇಕು, ಅದ್ರ ಬಗ್ಗೆ ವಿಡಿಯೋಗಳು ಬಿಡ್ಬೇಕು, ಹ್ಮ್ ಜನಗಳಿಗೆ ಇಂಥ ವಿಡಿಯೋ ಬಂದೈತೆ ಅಂತ ತಿಳ್ಸಕ್ ಟ್ರೈ ಮಾಡಬೇಕು. ಹ್ಮ್ ಆದ್ರೂ ಅದು ನಿಜವಾದ ಆರೋಪಿ ಯಾರು? ಸಂತೋಷ್ ರಾವ್ ಅವನಿಗೆ ಗೆಲ್ಲವನೇ ಎಲ್ಲಿದಾನೋ ಗೊತ್ತಿಲ್ಲ. ಜೈಲಲ್ಲಿಲ್ಲ. ಬಿಟ್ಟು ಬ್ರೋ, ಬೆನಿಫಿಟ್ಸ್ ಆಫ್ ಡೌಟ್ ಮೇಲೆ. ಹ್ಮ್ ಹ್ಮ್ ಏನಪ್ಪ. ಈಗ ನೀವು ಕೈ ಜೋಡಿಸ್ತೀರಾ ಏನಕ್ಕೆ? ಈ ವಿಡಿಯೋಗೆ? ಹ್ಮ್ ತಳಬಳ ಗೊತ್ತಿಲ್ಲ. ನಾನಂತ ಯಾವ್ದು ಧರ್ಮಸ್ಥಳದ ವಿಡಿಯೋಗಲ್ಲ, ಅಂದ್ರೆ? ಹ್ಮ್ ಹ್ಮ್ ಧರ್ಮಸ್ಥಳಕ್ಕೆ ಈಗಾಗಲೇ ಲವ್ ಜಿಹಾದ್ ವಿಡಿಯೋಗೆ. ಮಾಡಿ ಹೊಸತ್ ಯಾಕೆ ಹೇಳಿವ ವಿಡಿಯೋನ? ಅದು ಬೇರೆ, ಇದು ಬೇರೆ. ಹ್ಮ್ ಈ ಕೇಸಲ್ಲಿ ನೇಹನ್ ತಗದೇ ಇಲ್ಲ, ಅಂದ್ರೆ ನೇಹನ ಈ ಕೇಸಲ್ಲಿ ತಗೊಳ್ಳೋದೇ ಇಲ್ಲ, ಈ ಮತ್ತೆ ವಿಡಿಯೋದಲ್ಲಿ ನೇಹನ ಬಳಸೋದೇ ಇಲ್ಲ. ಮತ್ತೆ ಇನ್ನು ಲವ್ ಇನ್ನು ಜಿಹಾದ್ ಬಗ್ಗೆ. ಇನ್ನು ಕರಳು ಕಿತ್ತೋಗುವಂತ ಕೇಸವೆ. ನೀನು ಆಹಾ ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಆಹಾ ಸ್ಕ್ರಿಪ್ಟ್ ರೈಟಿಂಗ್ಗೆ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಹ್ಮ್ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹಂಗ್ ಬರೀತಾರೆ. ಹ್ಮ್ ಆಮೇಲೆ ಇನ್ನೊಂದು ಗೊತ್ತಿರ್ಲಿ ಬ್ರೋ, ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದು ಕಾನ್ಫಿಡೆನ್ಸ್ ಅಂದ್ರೆ AI. ಹ್ಮ್ ಇನ್ನೊಂದು, ನಾನು ಒಂದಿನ ಫುಲ್ ಶೂಟಿಂಗ್ಗೆ ಕೇಳಿದ್ದೀನಿ, ಹ್ಮ್ ಒಂದಿನ ಶೂಟಿಂಗ್ಗೆ. ಹ್ಮ್ ಹ್ಮ್ ಸ್ಕ್ರಿಪ್ಟ್ ರೈಟರ್ ನನ್ನ ಜೊತೆ ಇರ್ತಾರೆ. ಹ್ಮ್ ಇದು ಹೆಂಗಾಯ್ತದೆ ಗೊತ್ತಾ ಬ್ರೋ, ಹ್ಮ್ ನಾವೇನಕ್ಕೆ 5,000 ಕೇಳಿದ್ರು ಅವರು ಅಂತ ಅಂದ್ರೆ ಫಿಲಮ್ ತರ. ಶೂಟ್ ಮುಗಿಯೋದಾಗ ನಿಮ್ ಜೊತೆ ಇರ್ತಾರಾ? ಹ್ಮ್ 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 ಫಿಲಮ್ ತರ ಇದು. ಹ್ಮ್ ಯಾವ್ದನ್ನ ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ, ಯಾವ ಫೀಲಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ. ಹ್ಮ್ ಹ್ಮ್ ಸಮೀರ್ದು ಹಂಗೆ ಆಗಿದ್ದು. ಸಮೀರ್ ಸ್ಕ್ರಿಪ್ಟ್ ಬರ್ಸೋಣ. ಹ್ಮ್ ಸಮೀರು ಅವನು ಸ್ಕ್ರಿಪ್ಟ್ ಬ್ರೋ, ಅವರೆಲ್ಲ ಸ್ಕ್ರಿಪ್ಟ್ ಬರ್ಸಿರ್ತಾರೆ ಬ್ರೋ. ನೀವೇನ ಇವತ್ತು ಸಂದೀಪ್ ಟೆಕ್ ಇನ್ ಕನ್ನಡ ಪ್ರತಿಯೊಂದು ವಿಡಿಯೋಗೂ ಸ್ಕ್ರಿಪ್ಟ್ ರೈಟರ್ ಅವನೇ. ಅದು ಫುಲ್ ಏನ್ ಮಾತಾಡ್ಬೇಕು ಅದೆಲ್ಲ ಇರ್ತದೆ. ಹ್ಮ್ ಬ್ರೋ, ಆಹಾ ಒಂದು ಫಿಲಮ್ ಹ್ಮ್ ಫಿಲಮ್ನ ಹೆಂಗ್ ಬೇಕಂಗ್ ಮಾಡ್ಬಿಡಲ್ಲ, ಅದಕ್ಕೊಂದು ಸ್ಕ್ರಿಪ್ಟ್ ಬರ್ದಿರ್ತಾರೆ ಹಿಂಗೆ ಹ್ಮ್ ಹೋಗ್ಬೇಕು ಅಂತ. ಹ್ಮ್ ಅದು ವಿಡಿಯೋ ಹಿಂಗೆ ಹೋಗ್ಬೇಕು, ಇದಾದ್ಮೇಲೆ ಇದೇ ಮಾತಾಡ್ಬೇಕು ಅಂತ ಇರ್ತದೆ. ಹ್ಮ್ ಅವ್ರು ಬಂದು ಹೇಳ್ಕೊಡ್ತಾರೆ ಯಾವ ಫೀಲಿಂಗ್ ಅಲ್ಲಿ ಮಾತಾಡ್ಬೇಕು ಅಂತ. ಹ್ಮ್ ಇನ್ನು ಕರಳು ಕಿತ್ತೋಗುವಂತ ಕಥೆಗಳಿವೆ. ಹ್ಮ್ ಹ್ಮ್ ಮತ್ತೇನ್ ಗೊತ್ತಾಗ, ಇಡೀ ಇಂಡಿಯಾದಲ್ಲಿ ಹ್ಮ್ ಮೊದಲನೇ ಯೂಟ್ಯೂಬರ್ ಅದ್ರ ವಿರುದ್ಧ ಮಾತಾಡೋಣ ಯಾರು? ನಾನು. ಯಾವ್ದ್ರ ಬಗ್ಗೆ? ಲವ್ ಜಿಹಾದ್ ಆ ವಿಡಿಯೋ ರಿಲೀಸ್ ಆಗ್ಬಿಟ್ರೆ ಆಗಲ್ಲ ಹಿಂಗೆ? ಬ್ರೋ. ಇವಾಗ ಎಷ್ಟು ಪ್ಲಾನ್ ಮಾಡಿದ್ವಿ ಅನ್ಕೊಂಡಿದೀರಿ ಹ್ಮ್ ಹೇಳಿ. ಆಸ್ ಯೂಸಲ್ 400-500 ನೀವೊಬ್ಬ ಕ್ರಿಯೇಟರ್. ಹ್ಮ್ ದೊಡ್ಡ ದೊಡ್ಡವರು ಒಂದು 10 ಜನ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಾರೆ. ಹ್ಮ್ ಚಕ್ರವರ್ತಿ ಸೂಲೆಬೆಲೆ ಆಗಿರ್ಬೋದು, ಹಿಂದೂ ಪರದಲ್ಲಿ ದೊಡ್ಡ ದೊಡ್ಡವರು, ಹ್ಮ್ ನಮ್ಮ ಕೃಷ್ಣ ಆಗಿರ್ಬೋದು, ಗುರುಪಾರ್ ಆಗಿರ್ಬೋದು, ಮತ್ತೆ ನಮ್ಮ ಒಟ್ಟಲ್ಲಿ ಹಿಂದೂ ದೊಡ್ಡ ದೊಡ್ಡ ಪೇಜ್ ಅವಲ್ಲ, ಹ್ಮ್ ಅದ್ರಲ್ಲೆಲ್ಲ ವಾಯ್ಸ್ ರೈಸ್ ಸಡನ್ ವಾಯ್ಸ್ ರೈಸ್ ಆಗಿ ಶುರು ಆಯ್ತದೆ 1 hour ಆದ್ಮೇಲೆ. ಹ್ಮ್ ವಿಡಿಯೋ ಬಿಟ್ಟು 1 hour ಆದ್ಮೇಲೆ ಹ್ಮ್
ವಿಡಿಯೋ ಬಿಟ್ಟು 30 ಮಿನಿಟ್ಸ್ ಆದ್ಮೇಲೆ ಪ್ರತಿ ಒಂದು ಟ್ರೋಲ್ ಪೇಜಲ್ಲೂ ಆಕ್ಟಿವ್ ಆಗಕ್ಕೆ ಶುರು ಆಯ್ತದೆ. ಹ್ಮ್ 400 ಟ್ರೋಲ್ ಪೇಜ್ ಅಂತಾನೆ ಅನ್ಕೊಳ್ಳಿ. ನಮ್ಮ ಟಾರ್ಗೆಟ್ 500 ಇರೋದು, ಹ್ಮ್ 400 ಟ್ರೋಲ್ ಪೇಜ್ ಅಂತಾನೆ ಅನ್ಕೊಳ್ಳಿ. ಹ್ಮ್ ಸರಿನಾ? 400 ಟ್ರೋಲ್ ಪೇಜಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳು ಪುಷ್ ಆಯ್ತಾ ಇದ್ರೆ, ಇತ್ತಾಗೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಮಾತಾಡ್ತಾರೆ, ವಿಡಿಯೋ ಏನಾದದು ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು ಬೇರೆ ವೈರಲ್ ಆಯ್ತದಲ್ವಾ? ಹ್ಮ್ ವೈರಲ್ ಆಯ್ತದಂಗೆ ಏನಾಗ್ಬಿಡುತ್ತೆ ಅಂತ ಹೇಳ್ತೀನಿ ನೋಡಿ. ಸುಮೋಟೋ ಕೇಸ್ ಆಡ್ ಮಾಡ್ಕೊತಾರೆ. ಅಂದ್ರೆ ಪೊಲೀಸ್ನವರು ಸ್ವಇಚ್ಛೆ ಕೇಸ್ ಆಡ್ ಮಾಡ್ಕೊತಾರೆ. ಅಂದ್ರೆ ಧರ್ಮಗಳ ಮಧ್ಯೆ ತಂದಿಡುವಂತ ಕೆಲಸ ಆಗ್ತಾ ಇದೆ ಈ ವಿಡಿಯೋಯಿಂದ ಅಂತ. ಹ್ಮ್ ಸುಮೋಟೋ ಕೇಸ್ ಆಡ್ ಮಾಡ್ಕೊತಾ ಇದ್ದಂಗೆ, ಅವ್ರು ಆಡ್ ಮಾಡ್ತಾ ಇದ್ದಂಗೆ ಮೊದಲು ಬರೋದು ನಮ್ಮ ಮನೆಗೆ. ಹ್ಮ್ ನಮ್ಮ ಮನೆಗೆ ಬರ್ತಾ ಇದ್ದಂಗೆ, ನಮ್ಮ ಮನೇಲಿ ಇರೋದು ನಾನು. ಹ್ಮ್ ನಾನು ಇರೋದು ಈಗ ನಾನು ಅದು ಇವಾಗ ಪುನೀತ್ ಕೆರಳಿ ಅವ್ರ ಜೊತೆ ನಾನು ಇರೋದು ಈಗ. ಹ್ಮ್ ಪುನೀತ್ ಕೆರಳಿ ಅವ್ರ ಜೊತೆನೆ ನಾನು ಇರೋದು. ಹ್ಮ್ ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತಾ ಇರೋದು ಈಗ. ಯಾರು ಅವರು? ಹಿಂದೂ ಪರ ಹೋರಾಟಗಾರ. ಹ್ಮ್ ಬಜೆಟ್ ಎಲ್ಲ ಅವ್ರದ್ದೇ. ಹ್ಮ್ ಹ್ಮ್ ಫಸ್ಟ್ ನನ್ನ ಫೋನ್ ಟ್ರ್ಯಾಕ್ ಮಾಡ್ತಾರೆ. ಹ್ಮ್ ಫೋನ್ ಆನ್ ಆಗೇ ಇರುತ್ತೆ. ಹ್ಮ್ ಫೋನ್ ಟ್ರ್ಯಾಕ್ ಮಾಡ್ತಾರೆ, ಬರ್ತಾರೆ. ಚೆನ್ನಾಗೈತೆ. ಬಂದ್ಬಿಟ್ಟು ಹೇಳಿ. ಅರೆಸ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ನನ್ನ ಪ್ರಕಾರ ಸಮೀರ್ ಮಾಡ ತಪ್ಪ ನಾನು ಮಾಡಲ್ರು ಅಂತ ಅನ್ಕೊಂಡಿದ್ದೀನಿ. ಹ್ಮ್ ಎಲ್ಲ ಪ್ರಿಪರೇಷನ್ ಆಗಿ ಆನ್ ದಿ ಸ್ಪಾಟ್ ಅರೆಸ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ಹ್ಮ್ ಕೆಲವು ಮುಸ್ಲಿಂ ಮುಖಂಡರುಗಳೆಲ್ಲ ವೈರಲ್ ಆಯ್ತು ಅಂತಂದ್ರೆ ಸಮೀರ್ ರೇಂಜ್ ಆಗ್ಲಿಲ್ಲ ಅಂದ್ರೆ ಒಂದ್ ರೇಂಜ್ ವೈರಲ್ ಆಯ್ತು ಅಂದ್ರೆ ಪ್ರೆಜರ್ ಹಾಕೋಕ್ ಶುರು ಮಾಡ್ತಾರೆ. ಹ್ಮ್ ವಿಡಿಯೋ ಡಿಲೀಟ್ ಮಾಡ್ಸಕ್ ಅರೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇಷ್ಟು ನಮ್ ಪ್ಲಾನ್ ಅಲ್ಲಿ ಇರೋದು. ಹ್ಮ್ ಇದೇನಾದ್ರೂ ನೈಟ್ ಆದ್ರೆ ಸ್ವಲ್ಪ ಕಷ್ಟ ಆಗೋಯ್ತದೆ. ನೈಟ್ ಆದ್ರೆ ಗಿಪ್ಸ್ಕೊಂಡ್ ಆಗ್ಬೇಕು, ಹ್ಮ್ ಅದೆಲ್ಲ ಬಿಡಿ. ಬಟ್ ಬೆಳಗ್ಗೆ ಹೊತ್ತಾದ್ರೆ ಹೈಕೋರ್ಟ್ ಲಾಯರ್ಸ್ ಅವ್ರೆ ಪುನೀತ್ ಕೆರಳಿ ಅವ್ರಿಗೆ. ಏನಿದೆ? ಹೈಕೋರ್ಟ್ ಅಲ್ಲಿ ಲಾಯರ್ಸ್ ಹ್ಮ್ ಅವರು ಸ್ಟೇ ಆರ್ಡರ್ ಇರ್ತಾರೆ. ಹ್ಮ್ ನಾನು ಮಾತಾಡಿರೋದಕ್ಕೆಲ್ಲ ದಾಖಲೆಗಳಿದೆ. ಹ್ಮ್ ಸಮೀರ್ ತರ ಯಾರು ಬಿಡಂಗಿ ಆಗಲ್ಲ ನೀನು. ಹಾ ಸಮೀರ್ ತರ ಯಾರು ಬಿಡಂಗಿ ಆಗಲ್ಲ ನಾನು. ಹ್ಮ್ ನಾನು ಮಾತಾಡಿರೋದಕ್ಕೆ ದಾಖಲೆ ಇರುತ್ತೆ. ಹ್ಮ್ ನಾನು ಲಾಯರ್ ಹತ್ರ ಮಾತಾಡಿದ್ದು ಮಿನಿಮಮ್ 20 ದಿನ ಹೋಲ್ಡ್ ಮಾಡಿಸ್ಬೇಕು ನೀವು ವಿಡಿಯೋ ಡಿಲೀಟಿಂಗ್ ಅಂತ. ಹ್ಮ್ ಅದು ಲಾಯರ್ ಕೆಲಸ, ಲಾಯರ್ ಮಾಡ್ಕೋತಾರೆ. ಅಂದ್ರೆ ವಿಡಿಯೋ ಡಿಲೀಟ್ ಆಗಲ್ಲ 20 ದಿನ. 20 ದಿನ ಮಿನಿಮಮ್ ಅವ್ರು ಹೋಲ್ಡ್ ಮಾಡ್ತಾರೆ. ಹ್ಮ್ ಕ್ರಿಟಿಕಲ್ ಆದ್ರೆ 20 ದಿನ ಹೋಲ್ಡ್ ಮಾಡ್ತಾರೆ. ಹ್ಮ್ ನಾರ್ಮಲ್ ಕೇಸ್ ತರ ಇವಾಗ ಈಗ ನಾರ್ಮಲ್ ಎಲ್ಲ ಹಿಂದೂಗಳು ಕೇಸ್ ತರ ಆದ್ರೆ ವಿಡಿಯೋ ಡಿಲೀಟ್ ಮಾಡಿಸ್ತಾರೆ, ಟ್ರೈ ಮಾಡ್ತಾರೆ. ಹ್ಮ್ ತುಂಬಾ ಸಮೀರ್ ಲೆವೆಲ್ ಕ್ರಿಟಿಕಲ್ ಆಯ್ತು ಅಂತಂದ್ರೆ 15 ದಿನ ಅಷ್ಟೇ. ಹ್ಮ್ ಹ್ಮ್ ಒಂದು ಕೇಸು ಇದಾಗಿ ಫಸ್ಟ್ ಹೈರಿಂಗ್ ಆಗಿ ಫಸ್ಟ್ ಹೈರಿಂಗ್ ಆದ್ಮೇಲೆ ಸೆಕೆಂಡ್ ಹೈರಿಂಗ್ ಅಲ್ಲಿ ಯಾವ್ದೇ ವಿಡಿಯೋ ಆದ್ರೂ ಡಿಲೀಟ್ ಮಾಡಕ್ಕೆ ತೀರ್ಮಾನ ಮಾಡೋದು. ಫಸ್ಟ್ ಹೈರಿಂಗ್ ಅಲ್ಲಿ ಕೇಸ್ ದಾಖಲಾಯ್ತದೆ. ಹ್ಮ್ ಅದಾದ 15 ದಿವಸಕ್ಕೆ ಸೆಕೆಂಡ್ ಹೈರಿಂಗ್ ಆಗೋದು. 15 ದಿನ ಮಿನಿಮಮ್ ವಿಡಿಯೋ ಇದ್ದೇ ಇರುತ್ತೆ. ಹ್ಮ್ ಅಷ್ಟೇ ಈಗ ಪ್ಲಾನ್ ಇರೋದು. ಬಟ್ ನನ್ನ ಪ್ರಕಾರ ವೈರಲ್ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ. ಇದು ಗ್ಯಾಲರಿ ಇದ್ರೆ ಎಲ್ಲಾರ್ ಫೋನಲ್ಲೂ ಹ್ಮ್ ಗ್ಯಾಲರಿ ಇದ್ರೆ ಅದನ್ನ ಡಿಲೀಟ್ ಮಾಡ್ಬೋದು ಅವರು. ಅದಾಗುದಿಲ್ಲ. ಹ್ಮ್ ಅವಾಗ ನೀವು ಅಪ್ಲೋಡ್ ಮಾಡಿ, ಹ್ಮ್ ನಿಮಗೆ ಸಪ್ರೇಟ್ ಕಳ್ಸಿಕೊಡ್ತೀನಿ. ಹ್ಮ್ ಹ್ಮ್ ನಿಮ್ಮೆಲ್ಲದ ಕೇಸ್ ಬಿಡಲ್ಲ. ಹ್ಮ್ ಹ್ಮ್ ಸಮೀರ್ ವಿಡಿಯೋ ಅಷ್ಟು ಚೆನ್ನಾಗಿ ಹಾಕಂದವ್ರು ಅವ್ರ ಮೇಲೆಲ್ಲ ಕೇಸ್ ಬಿಡುತ್ತಾ? ಹಾಕಲ್ಲ. ಹ್ಮ್ ನೀವ್ ಹಾಕಿದ್ರಲ್ಲ ಅವಾಗ ಏನಾಗಿತ್ತು? ಅದೇನು ವೈರಲ್ ಆಗಿಲ್ಲ. ಸಮೀರ್ ವಿಡಿಯೋನ? ಬಟ್ ಯಾವ್ದು ಸಮೀರ್ ವಿಡಿಯೋ ನೀವು ಅದು ರಿಮೂವ್ ಮಾಡಿಸ್ಬಿಟ್ರು. ಏಕೆ? ಗೊತ್ತಿಲ್ಲ ಹ್ಮ್ ಎಲ್ಲಿಂದ ರಿಮೂವ್ ಆಯ್ತು ಅಂತ. ಹ್ಮ್ ಅಷ್ಟೇ ಬರ ಏನಿಲ್ಲ. ಪ್ಲಾನ್ ಚೆನ್ನಾಗಿದೆ ಅಲ್ವಾ? ಚೆನ್ನಾಗೈತೆ. ಹ್ಮ್ ಮಾಡ್ತೆ. ನಿಮ್ ಪ್ರಕಾರ ಏನಂತ? ಹ್ಮ್ ಬಟ್ ಇಷ್ಟು ದೊಡ್ಡ ಪ್ಲಾನ್ ಫಸ್ಟ್ ವಿಡಿಯೋ ಮಾತ್ರ ಮಾಡಿರ್ಲಿಲ್ಲ ನಾನು. ಸುಮ್ಮನೆ ಬಿಟ್ಟು ಹಿಡ್ಕೊಂಡು ಅದ್ರ ಪಡ ವೈರಲ್ ಆಯ್ತು ಅನ್ಕೊಂಡಿದ್ದೆ. ಅದೇ ವಿಡಿಯೋ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅದೇ ಮತ್ತೆ ಅವರು ನೆಕ್ಸ್ಟ್ ಲೆವೆಲ್ ಇರ್ತದೆ. ಒಂದು ದಿನ ಶೂಟಿಂಗ್ ನಡೆಯೋದ್ರಿಂದ ಪಕ್ಕ ಓಡೇ ಬರ್ತದೆ. ಎಷ್ಟು ನಿಮಿಷದ್ದು?
25 ನಿಮಿಷ ದಿಂದ 30 ನಿಮಿಷ. ಹೋಗ್ತದೆ ಮತ್ತೆ. ಸಪ್ರೇಟ್ ಸ್ಕ್ರಿಪ್ಟ್ ರೈಟರ್ ಇರ್ತಾರಂತೆ ಅವರು. ಒಂದ್ ಕಡೆ ಸಪ್ರೇಟ್ ಸ್ಕ್ರಿಪ್ಟ್ ರೈಟರ್ ಇರ್ತಾರ. ಅವ್ರು ಹೆಂಗ್ ಮಾತಾಡಬೇಕು ಅಂತ ಹೇಳ್ಕೊಡ್ತಾರೆ. ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ. ಇತ್ತಾಗೆ AI ವಿಡಿಯೋ ಒಟ್ಟು 30,000 ಮಾತಾಡಿರೋದು. ಫುಲ್ ಸಮೀರ್ ತರ AI ವಿಡಿಯೋ ಮಾಡ್ಕೊಡಕ್ಕೆ. ಎಡಿಟಿಂಗ್ ಎಲ್ಲ ಅವ್ರದೇ. ಅಷ್ಟೊಂದು ಕೊಡ್ಬೇಕಾ ಇವಾಗೆ? ಎಲ್ಲಿದ್ದೀರಿ ಬ್ರೋ ಸಮೀರ್ ತರ? ಬ್ರೋ ಸಮೀರ್ ತರ ಮಾಡ್ಬೇಕು ಅಂದ್ರೆ ವಿಡಿಯೋದಲ್ಲಿ ಮಿನಿಮಮ್ 70% AI ಇರ್ಬೇಕು. ಅವನ್ ಮತ್ತೆ ಎಷ್ಟು ಖರ್ಚು ಮಾಡಿದ್ದ ಅದಕ್ಕೆ? ಮಾಡವ್ರ ಅವರೆಲ್ಲ. ಅವ್ನು ಯಾಕೆ ಖರ್ಚು ಮಾಡ್ಬಿಟ್ಟು ಮಾಡ್ತಾನೆ ಎಲ್ಲಾ ವಿಡಿಯೋಗಳನ್ನ ಆ ತರ? ಯಾರು ಸಮೀರ್ ಯಾರು ಮಾಡಿದ್ದು ಖರ್ಚು? ಮತ್ತೆ ಫಂಡ್ ಮಾಡಿದ್ದು ಅವ್ರು. ನಾನೇ ಈಗ ಎಲ್ರು ನಾನ್ ಖರ್ಚು ಮಾಡೋನೆ ಅಂತಾನೆ ಅನ್ಕೊಳ್ಳೋದು. ಬಟ್ ಅದಕ್ಕೆ ಫಂಡ್ ಮಾಡೋರೆ ಅಂತ ಗೊತ್ತಿರಲ್ಲ. ನೀ ಇಲ್ಲೋ ಬೇಕು ಬ್ರೋ, ನೀ ಏನ್ ಬ್ರೋ ಕ್ರಿಯೇಟರ್ ಆಗಿ. ಈಗ ಮತ್ತೆ ಬೇರೆ ವಿಡಿಯೋಗಳಿಗೆ ಅವ್ನು ಎಷ್ಟೊಂದು ವಿಡಿಯೋಗಳು ಮಾಡ್ತಾನಲ್ಲ ಈ ತರ. ಆಮೇಲೆ ಯಾವ ಬೇರೆ ಈಗ ಅವ್ನ ಎಲ್ಲಾ ಸ್ಕ್ಯಾಮ್ಗಳದ್ದು ಇದ್ ಮಾಡ್ತಾ ಇರ್ತಾನಲ್ಲ, AI ಬಳಸಿರಲ್ವಾ? ಬ್ರೋ ಅಷ್ಟೇ ಬಳಸಿಲ್ಲ ಬ್ರೋ. ಹ್ಮ್ ಅಷ್ಟೇ ಬಳಸಿಲ್ಲ. ಒಂದೊಂದು 5,000 ರೂಪಾಯಿನೇ ಬಳಸಿರ್ತಾನೆ ಅಷ್ಟೇ. ಇದೆಷ್ಟು ಡಾಲರ್ ಆಯ್ತು? 30 ಇನ್ನೂ ಅಪ್ಡೇಟ್ ಆಗ್ಬೇಕು. ಇನ್ನು 48 hours ದುಡ್ಡು ಅಪ್ಡೇಟ್ ಆಗ್ಬೇಕು. $35 ಆಗುತ್ತೆ. $35-40 ಆಯ್ತದೆ. ನಂದು ಯಾವಾಗ ಮಾನಿಟೈಸೇಷನ್ ಆಗೋದು? ಬ್ರೋ ನೀವು ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ, ಬಟ್ ಈಗ ಏನ್ ಗೊತ್ತಾ ಬ್ರೋ, ಆ ವಿಡಿಯೋ ಟ್ರೆಂಡಿಂಗ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ವ್ಯೂಸ್ಗೋಸ್ಕರ ಬೇರೆ ಅವರೆಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ಕೊತಾರೆ ಅಷ್ಟೇ. ಮಾಡೇ ಮಾಡ್ತಾರೆ. ವೈರಲ್ ಆಯ್ತದೆ ಅಂತ ಯಾವ ಕಾನ್ಫಿಡೆನ್ಸ್ ಮೇಲೆ ಗೊತ್ತಾ? ಕಿರಿಕೀರ್ತಿ ಅವರು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ. ಚಕ್ರವರ್ತಿ ಸುಲಭಲೆ ಅವರು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ. ಹಿಂದೂ ಪರ ಎಲ್ಲಾ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ. ನನ್ಗೆ ಗೊತ್ತಿರೋ ಕ್ರಿಯೇಟರ್ಗಳು ಅವರೆಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ. ಕಾನ್ಫಿಡೆನ್ಸ್ ಐತೆ. ತಮ್ಲೇನ್ ಏನ್ ಮಾಡ್ಸೋದು ಗೊತ್ತಾಯ್ತಲ್ಲ. ಅದಕ್ಕೂ ಯಾರೋ ಇಡ್ತಾರೆ ನೋಡಿ. ಇಲ್ಲ, ತಮ್ಲೇನ್ ಎಡಿಟರ್ ಕೈಲಿ ತಮ್ಲೇನ್ ಮಾಡ್ಸೋದು. ಅದಕ್ಕೇನೆ ಹೇಳ್ತಿರೋದು, ಇನ್ನೂ ಚೆನ್ನಾಗಿ ಮಾಡೋರು ಇರ್ತಾರೆ ನೋಡಿ. ಇನ್ನೂ ಚೆನ್ನಾಗಿರೋದಕ್ಕೆ ಮಾಡ್ಸೋದು. ವಿಕಾಸ್ ಗೌಡ ಶರತ್ ಕನ್ನಡಿಗ ಅವ್ನ್ ಮೆಸೇಜ್ ಹಾಕೊಂಡ್ ನನ್ಗೆ ತಮ್ಲೇನ್ ಮಾಡ್ತೀನಿ ಅಂತ. ಯಾರು? ವಿಕಾಸ್ ಗೌಡ ಶರತ್ ಕನ್ನಡಿಗ ಅವ್ರು ಎಲ್ಲರಿಗೂ ಮಾಡ್ತಾ ಇಲ್ವಾ? ಅವ್ನ್ ತಮ್ಲೇನ್ ಎಡಿಟರ್ ನಂಗೂ ಮೆಸೇಜ್ ಹಾಕಿದ್ದ, ತಮ್ಲೇನ್ ಮಾಡ್ತೀನಿ ನೋಡಿ ಅಂತ. ಅವನ್ ಕೆಲವೊಂದ್ ತಮ್ಲೇನ್ ಮಾಡಿಸ್ತೀನಿ. ಯಾರವನು? ಯಾರೋ ಗೊತ್ತಿಲ್ಲ. ಗಣೇಶ ಪಕ್ಕನ? ಅವನೇ ಅವನ್ ಕೆಲವೊಂದ್ ತಮ್ಲೇನ್ ಮಾಡಿಸ್ತೀನಿ. ಅವನೇನ್ ಕೇಳ್ತವನ? ಕೇಳಿದ್ ಮೆಸೇಜ್ ಹಾಕಿದ್ದ ನನ್ಗೆ. ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ದು ಕಳಿಸ್ತೀನಿ ಅಂತ. ಎಷ್ಟು ಕೊಡ್ತೀನಿ, ಎಷ್ಟು ಚಾರ್ಜ್ ಮಾಡ್ತೀನಿ ಅಂದ? 150 200 ಹೇಳ್ದ. ಡೈಲಿ ಕೊಡ್ತೀನಿ ಅಂದ್ರೆ ಬ್ರೋ 150 ಚಾರ್ಜ್ ಮಾಡ್ತೀನಿ ಅಂದ. ಈಗ ನನ್ ತಮ್ನೇಲ್ಗಳು ನೋಡ್ರಿ, ವಯಸ್ಸವ್ರ ತಮ್ನೇಲ್ಗಳು ನೋಡ್ರಿ. ನೋಡ್ದೆ ಹೆಂಗೈತೆ? ಏನ್ ಮಾಡ್ತಾರದ? ಮಾಡಿ ಹೆಂಗೈತೆ? ಅವನೇ ಹೇಳ್ಕೊಟ್ಟಿರೋದು, ಒಂದ್ ಸ್ವಲ್ಪ ಟಿಪ್ಸ್ ಕೊಟ್ಟ ಅವನು. ಅಂದ್ರೆ ಫುಲ್ ಕ್ಲೂ ಕೊಟ್ಟಿಲ್ಲ, ಸ್ವಲ್ಪ ಕೊಟ್ಟ. ನಂಗೆ ಆ್ಯಪ್ ಮೊದಲೇ ಯೂಸ್ ಮಾಡಿದ್ದೆ, ಅದಕ್ಕೊಂದ್ ಸ್ವಲ್ಪ ನಾಲೆಜ್ ಇತ್ತು, ಯೂಸ್ ಮಾಡ್ತಾ ಇದೀನಿ. ಇನ್ನು ಹೆಂಗೈತೆ ತಮ್ಮನೆ? ಇನ್ನು ಏನೇನ್ ಚೇಂಜ್ ಮಾಡ್ಕೋಬೇಕು? ನಾನು ಎಲ್ಲಾ ವಿಡಿಯೋ ತಮ್ಲೇನ್ ಎಡಿಟರ್ಗೆ ಕೊಡೋದು ಬ್ರೋ. ಈಗ ನಮ್ಗೆ ಪ್ರೆಸೆಂಟ್ ಅವನಿಲ್ಲ ಬ್ರೋ. ಅವ್ನ 50 ರೂಪಾಯಿ ಮಾಡ್ಕೊಡ್ತಾವನೆ. ಯಾಕೆ ಸುಮ್ನೆ? ಚೆನ್ನಾಗಿ ಮಾಡ್ತಾನಲ್ವಾ? ಆ ಎಡಿಟರ್ ಕೆಲವೊಂದು ಎಡಿಟ್ ಮಾಡಿಸ್ತೀನಿ. ಡಾಕ್ಟರ್ ಬ್ರೋ ಎಡಿಟರ್ ಕೆಲವೊಂದು ಎಡಿಟ್ ಮಾಡಿಸ್ತೀನಿ. ಅವ್ರ ಎಡಿಟರ್ ರವಿ ಅಂತ ನನ್ ಪರಿಚಯ ಅವನೇ. ಅವ್ರ ಎಡಿಟರ್ ಕೆಲವೊಂದು ಎಡಿಟ್ ಮಾಡಿಸ್ತೀನಿ. ಅದೇ ಅವ್ರು ಎಷ್ಟು ತರ ತಗೊಂಡಿ 3ರಲ್ಲಿ ಯಾವ್ದು ಚೆನ್ನಾಗದೆ ಅದನ್ನ ಹಾಕ್ತೀನಿ. ನೆಕ್ಸ್ಟ್ ಲೆವೆಲ್ ಬಿಡಿ ಬ್ರೋ. ಅದೆಲ್ಲ ನೋಡಿ ಬ್ರೋ, 2 ತಿಂಗಳು ನೋಡಿ ಬ್ರೋ. ಇದೆಲ್ಲ ಬಿಸಿ ಇಳಿಲಿ. 2 ತಿಂಗಳು ಎಂತಕ್ಕೆ ಬ್ರೋ? ಇದೆಲ್ಲ ಟ್ರೆಂಡಿಂಗ್ ಇಳಿಕಿಲ್ವಾ? ಧರ್ಮಸ್ಥಳ ಟ್ರೆಂಡಿಂಗ್ ಮುಗ್ದೋಗ್ಬೇಕು. ಆ ಟ್ರೆಂಡ್ ಮುಗಿತದ? ನ್ಯಾಯ ಸಿಗಲ್ವಾ? ಯಾವ ನ್ಯಾಯ ಸಿಗ್ತದೆ?
ಬ್ರೋ ಈಗ ನಡೀತಾ ಇರೋ ಕೇಸ್ಗೂ ಸೌಜನ್ಯ ಕೇಸ್ಗೂ ಸಂಬಂಧನೇ ಇಲ್ಲ. ಹೆಂಗೆ ಈಗ ನಡೀತಾ ಇರೋ ಕೇಸ್ ಪ್ರೂವ್ ಆದ್ರೆ ಸೌಜನ್ಯಗೆ ನ್ಯಾಯ ಸಿಗಲ್ಲ ಅಷ್ಟೇ. ಸೌಜನ್ಯಂದು ಮುಗ್ದೋದ ಅಧ್ಯಾಯ ಅವರೇ ಹೇಳ್ತಾರಲ್ಲ ಬ್ರೋ, ಅವ್ರ ಧನಂಜಯ್ ಅವ್ರ ಲಾಯರೇ ಹೇಳ್ತಾರಲ್ಲ, ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಸಮೀರ್ನ ಕೇಳಿ ಅವನೇ ಹೇಳ್ತಾನೆ, ಹೆಂಗೆ ಈ ಕೇಸೇ ಬೇರೆ, ಆ ಕೇಸೇ ಬೇರೆ. ಇದ್ಯಾವ್ದು ಇದು ಬುರುಡೆ ಕೇಸು, ಹೆಣಗಳನ್ನ ನಾನು ಊತ ಹಾಕಿದೀನಿ ಅನ್ನೋ ಕೇಸು. ಈ ನನ್ ಮಗ ಹಂಗಾಗಿ ಇವನ್ನ ಯಾರು ಕಳ್ಸಿರೋದು? ಬ್ರೋ ಅದೆಲ್ಲ ನಿಮ್ಗೆ ಆಚೆ ಬರುತ್ತೆ, ಯಾಕೆ ವೈಟ್ ಅಂಡ್ ಸಿ. ಮತ್ತೆ ಇವ್ನ್ ಹೇಳಿತ್ತ ಒಂದು ಸಿಗ್ತಾನೆ ಇಲ್ವಲ್ಲ, ಇವ್ನ್ ಇಟ್ಕೊಂಡ್ ರುಬ್ಬಲ್ವಾ ಆಮೇಲೆ ಸುಳ್ಳ್ಯಾಕ್ ಹೇಳ್ದೆ ಅಂತ. ರುಬ್ಬೋದೊಂದ ಆ ರುಬ್ಬೋದೊಂದ ಅವ್ನು ಒಬ್ನ ಎಷ್ಟು ಇಬ್ರ? ಎಷ್ಟು ಬಿಡಿ, ಅದೆಲ್ಲ ಯಾಕೆ ನಮಗೆ ಗೊತ್ತೆ. ಆ ಇವಾಗ ಬ್ರೋ ನಿಮ್ ಸಪೋರ್ಟ್ ಬೇಕು, ಆಗುತ್ತಾ? ಆಯ್ತದೆ. ನಿಮ್ ಕಡೆಯಿಂದ ಒಂದಿಷ್ಟು ಜನ ವ್ಯೂವರ್ಸ್ ಬರ್ಸ್ತೀರಾ? ಅದು ಗೊತ್ತಿಲ್ಲ, ಒಟ್ಟು ವಿಡಿಯೋ ಮಾಡಕ್ ಆಯ್ತದೆ. ನೀವು ವಿಡಿಯೋ ಮಾಡ್ರಿ, ಹ್ಮ್ ಒಟ್ಟು ನಮ್ ಫಾಲೋವರ್ಸ್ ಎಲ್ಲ ನೋಡ್ತಾರೆ. ಆ ಟೆಕ್ಕಿವರ್ಧಸ್ವರ್ ಅಂತೂ ಮಾಡಲ್ರು, ಅದಾಗಲ್ಲ. ಅವ್ರನ್ನ ಕೇಳಕ್ ಹೋಗುದಿಲ್ಲ, ಅವ್ರು ಮಾಡಲ್ಲ. ನಾನು ವಸತಿ ಹ್ಮ್ ಎಲ್ಲಿ ನಾನು ಇದ್ರಲ್ಲಿದ್ದೆ. ಹಾ NSS. ಹ್ಮ್ ಬಟ್ ಹೋದ್ ಸತಿದ್ ಬಿಡಿ ಬ್ರೋ, ಅದೇನು ಏನೇನು ಅಲ್ಲ ಅದು. ಹ್ಮ್ ಇವಾಗ ನೆಕ್ಸ್ಟ್ ಲೆವೆಲ್ ಬ್ರೋ. ಒಂದ್ 50-60 ಬಜೆಟ್ ಅಲ್ಲಿ ಮಾಡ್ತಾರೆ. ಹ್ಮ್ ಹ್ಮ್ ಮಾಡಿ ಮಾಡಿ. ಹ್ಮ್ ಆ ಕೇಸ್ ಅಲ್ಲ, ಬೇರೆದು. ಯಾವ್ದು ಹ್ಮ್ ಯಾವ್ದು? ವಸತಿ ಮಾಡಿದ್ರಲ್ಲ. ರೌದಿ ಅದ ಹ್ಮ್ ನ್ಯಾಯ ಕೇಸಲ್ಲ. ಹ್ಮ್ ಜನ ನೋಡ್ತಾ ಇದ್ದಂಗೆ ಕಳ್ಳು ಕಿತ್ತೋಬೇಕು ಅಂತ ಕೇಸ್ಗಳವೆ. ಹಾ ಹಾ ನೋಡಿ ನೀವು ವೆಯ್ಟ್ ಅಂಡ್ ಸಿ ಬ್ರೋ. ಮಾಡಿ ಮಾಡಿ ಆಯ್ತು. ಹ್ಮ್ ಸರಿ ಬ್ರೋ. ಹ್ಮ್ ಸರಿ ಬ್ರೋ, ಆಯ್ತು. ಬಾಯ್. ಬಾಯ್. ಏನಮ್ಮ?